ನಮಸ್ಕಾರ ಬಂಧುಗಳೇ, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಬೆಳಗಿನ ಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರೀ ಇವತ್ತಿನ ವಿಶೇಷ ಏನಂತ ನೋಡೋಣ. ನೋಡ್ರಿ, ನಾನೀಗ ಅಮಾವಾಸ್ಯೆ ಸ್ಪೆಷಲಾಗಿ ಗೋಧಿ ಹುಗ್ಗಿ ಮಾಡಕತ್ತೇನೆ ರೀ. ಒಂದು ಅರ್ಧ kg ಗೋಧಿ ಹುಗ್ಗಿ ಒಂದಿಷ್ಟು ನೀರು ಹಾಕಿ ಇಟ್ಟಿನಿ. ಈಗ ಅದು ನೀರು ಕಾಯೋದ್ರೊಳಗನ ರಾತ್ರಿನ ಗೋಧಿನ ಕುಟ್ಟಿದ ಗೋಧಿನ ನೆನೆಕ್ಕೆ ಇಡಬೇಕು ರೀ. ಈಗ ಅದು ನೀರು ಕಾದ್ಮೇಲೆ ಅದ್ರಾಗ ಹಾಕಿ ಮಾಡ್ತೀನಿ ಬರ್ರಿ. ನೋಡ್ರಿ, ರಾತ್ರಿ ನಾನು ಗೋಧಿ ನೆನೆ ಇಟ್ಟಿದ್ದೆ. ಮಲಗೋ ರಾತ್ರಿ ನೆನೆ ಇಟ್ಟರೆ ನೆಂದಿರ್ತೈತೆ, ಅಂದ್ರೆ ಬೇಗ ಕುದೀತೈತಿ. ಮತ್ತು ಬೆಳಗ್ಗೆದ್ದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ. ಅದ್ರಾಗ ಮತ್ತು ಅದು ತಾಳ ಹಿಡಿಯಕತ್ ಬಿಡ್ತೈತೆ ರೀ. ಅದಕ್ಕೆ ಕಡಲೆಬೇಳೆನ ಬೆಳಗ್ಗೆದ್ದು ಹಾಕಿದ್ದೆ. ಈಗ ಎರಡು ನೆಂದವ್ರಿ. ಈಗ ಬರ್ರಿ, ಇಲ್ಲಿ ನೀರು ಕಾದೈತೆ ನೋಡ್ರಿ. ನೀರು ಕಾಯಕತ್ತೈತೆ ರೀ. ಸ್ವಲ್ಪ ಉರಿ ಹುಗಿ ಬರಾಕತ್ತೈತಲ್ರ, ಈಗ ಹಾಕ್ಬೇಕು ಅಕ್ಕಿನ. ನೋಡ್ರಿ, ಇದನ್ನೆಲ್ಲ ನೀರು ಬಸ್ಕೊಂಡು ಈಗ ಇದು ನೀರು ಕಾದೈತಿಲ್ಲ, ಇದಕ್ಕೆ ಹಾಕಿ ನೋಡ್ರಿ ಎಲ್ಲ ಹಾಕಿದೆ. ಒಂದು ಅಕ್ಕಿ ಇದು ಕುದಿಬೇಕ್ರಿ. ಒಂದು ಅರ್ಧ ತಾಸು ಕುದಿಯೋಕೆ ಟೈಮ್ ಬೇಕು. ಈಗ ಬಂದು ನೋಡ್ರಿ, ನಮ್ಮ ಮಾಮ ಕರ್ಕೊಂಬಂದ. ಬಾಯಮ್ಮ, ಭಾಳ ನೋವಾಗೈತನ ಕಾಲು? ಹಾಂ, ಅಲ್ಲ ಹಂಗಾರ ಪಾದ ಯಾಕೆ ನಾ ಬಾತವು? ಅವ ಹೆಂಗೆ ಬಾಯ್ತಿದ್ವು? ಊಟ ಬಾಯ್ತಿದ್ದಿಲ್ಲ ನೋಡ್ರಿ. ಯಾವ ಹಬ್ಬಿದ್ರಿ ಏನು ಇದ್ರು ಒಟ್ಟಿದ್ರಿ ಕೆಲಸ ಮಾತ್ರ ಮಾಡೇ ಮುಂದಿನ ಕೆಲಸ ಮಾಡ್ಬೇಕು ನಾವು. ಎಬ್ಬಿದ್ರಿ ಅಂಬ ನೋಡ್ರಿ. ಇವತ್ತು ಅಮ್ಮಸ್ ಎಲ್ಲ ನಮ್ಮ ಮನ್ಯಾಗ ಅದಾರ, ಕಲಿಸ್ಕೊಂಡು ಕೊಡಾಕತ್ತಾರ. ಸ್ವಲ್ಪ ಸ್ವಲ್ಪ ಇಡು. ಸ್ವಲ್ಪ ಇಡು. ನೋಡ್ರಿ, ಇಲ್ಲಿ ಕುದ್ದೈತ್ರಿ ಬ್ಯಾಳೆಲ್ಲ ಗೋಧಿ. ಹಿಂಗೆ ಕೈಲಿ ಚಿಗಿದ್ರೆ ಅಕ್ಕಿ ಗೋಧಿ ಅಕ್ಕಿ ಹೊಡಿಬೇಕ್ರಿ. ಹಿಂಗೆ ಬ್ಯಾಳೆ ಅಕ್ಕಿ ಕುದೈತಿ. ಒಟ್ಟು ತಳ ಹಿಡಿದು ಎಡ್ಯಾಕ ಹೇಳ್ತಾರ್ರಿ. ಇಲ್ಲ ತಳ ಹಿಡಿತಾನೆ ತಳದಾಗೆಲ್ಲ ನೋಡ್ರಿ. ಇಲ್ಲಿ 1 kg ಮೇಲೆ ಆಗುತ್ತೆ. ಅಲ್ಲಿ ಅರ್ಧ kg ಗೋಧಿ, 1 ಪಾವ್ kg ಕಡಲೆಬೇಳೆ ಹಾಕಿನ ಕುದಿಯಾಕ. ಈಗ 1 kg ಅದೊಂದು ಜಾಸ್ತಿ ಬೇಕಾಗುತ್ತೆ ರೀ, ಅದೆಲ್ಲ ಸಪ್ಪಾಗುತ್ತೆ. 1 kg ಮೇಲೆ 1 kg ಪಾವ್ kg ಐತ್ರಿ ಬೆಲ್ಲ. ಇದೊಂದು ಸಣ್ಣ ಹೆಚ್ಚಿ ಅಂತ ಹಾಕ್ತೀನಿ ಬರ್ರಿ. ನೋಡ್ರಿ, ಈಗ ಇಲ್ಲಿ ಬೆಲ್ಲ ಜಜ್ಜಿದ್ದೀನಿ. ಕೊಬ್ಬರಿನ ಸಣ್ಣ ಎಡ್ದಿಟ್ಕೊಂಡಿದ್ದೀನಿ.
ಈಗ ಇದನ್ನು 1.5 kg 1 kg ಮೇಲೆ ಆಗುತ್ತದೆ. ಅದಕ್ಕೆ ಹಾಕಬೇಕು. ನೋಡಿರಿ ಬೆಲ್ಲ ಹಾಕಿನಿ ಕುದಿಯಾಕತೈತಿ. ಅದಕ್ಕೆ ಕೊಬ್ಬರಿ ಇದು ಹಾಕ್ತೀನಿ. ಬಟ್ ತಾಳ ಹಿಡಿಯಕ್ಕೆ ಬಿಡಬಾರ್ದು. ಅದನ್ನು ತಾಳ ಹಿಡಿತಂದ್ರೆ ಮತ್ತಿಷ್ಟು ಹೊತ್ಕೊಂತ ಹೋಗ್ಬಿಡುತ್ತೆ. ಬೆಲ್ಲೆಲ್ಲ ತಳದಾಗ ಕಗ್ಗಾಗುತ್ತೆ. ನೋಡ್ರಿ ಶುಂಠಿ ಜಜ್ಜಿ ಇಟ್ಕೊಂಡಿನಿ. ಶುಂಠಿ ಹಾಕ್ತೀನಿ. ಆಮೇಲೆ ಕೊಬ್ಬರಿ ಬೆಲ್ಲ ಹಾಕಿದ್ದೆ. ಈಗಾಗಲೇ ಕುದಿ ಬಂದೈತ್ರಿ. ಮತ್ತು ಗೋಡಂಬಿ ದ್ರಾಕ್ಷಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಇಷ್ಟು ಹಾಕ್ತಿದ್ದೀನಿಲ್ಲ. ಆಮೇಲೆ ಪೂರ್ತಿ ಕುದಿ ಬಂದೈತೆ ನೋಡ್ರಿ. ಅದೇ ಇನ್ನೊಂದು ಸ್ವಲ್ಪ ಇದಿಷ್ಟು ನೀರು ಇಟ್ಕೊಂತೈತಿ. ಇದು ಸಣ್ಣ ಉಗುರಿ ಇಟ್ಬಿಟ್ರೆ ಗೋಧಿ ಹುಗ್ಗಿ ರೆಡಿ ಇದೆ. ನೋಡ್ರಿ ಇಲ್ಲಿ ಗೋಧಿ ಹುಗ್ಗಿ ರೆಡಿ ಆಯ್ತು. ಈಗ ಮ್ಯಾಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಅಳ್ಳಿ ಬಿಟ್ರೆ ರೆಡಿ. ಇದು ಸ್ವಲ್ಪ ಕಿಚ್ಚಿನ ಮೇಲೆ ಅಳ್ಳಿ ಬಿಡ್ಬೇಕು. ಪುರಿ ತೆಗೆದು ರೆಡಿ ಆಯ್ತು ನೋಡ್ರಿ ಗೋಧಿ ಹುಗ್ಗಿ. ನೋಡ್ರಿ ಗೋಧಿ ಹುಗ್ಗಿಗೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕ್ರಿ. ಬದ್ನಿಕಾಯಿ ಹೆಚ್ಕೊಂಡು ಇಲ್ಲಿ ಬದ್ನಿಕಾಯಿ ಮಾಡಾಕಿಟ್ಟೇನೆ. ಇದೆಲ್ಲ ಹಾಕಿ ನನ್ನ ಮಗ ಭಾಳ ಡಿಸ್ಟರ್ಬ್ ಮಾಡಾಕಿದ್ದೆ. ಹಂಗಾಗಿ ಹಿಡಿಯೋಕೆ ಆಗಲ್ಲ. ಅದಷ್ಟು ಪಲ್ಯ ಇಟ್ಟಿದ್ದಷ್ಟು ಹಿಡಿದೇನೆ. ಅಂದರೆ ಗೋಧಿ ಹುಗ್ಗಿ ಕಾಂಬಿನೇಷನ್ ರೀ ಅದು ಬದ್ನಿಕಾಯಿ ಪಲ್ಯ ಹಳ್ಳ್ಯಾಗ. ಅದರಲ್ಲಿ ಮೊನ್ನೆ ಸಂಡಿಗೆ ಮಾಡಿದ್ನಿಲ್ಲ ಅವನ್ನ ಈಗ ಕರಿತೀನಿ. ನೋಡ್ರಿ ಹೆಂಗೆ ಹೇಳ್ತಾವೆ. ಎಷ್ಟು ತಿಳ್ಬೇಕವು ಬಾಯಾಗ ಕರ್ಮ್ ಅಂತ ನೋಡ್ರಿ. ಬಾಯಿಗಿಟ್ಟು ಕರದೈತಿ. ಇದೇ ನೋಡ್ರಿ ಎಷ್ಟು ತಿಳಿವದಾವ. ನೋಡ್ರಿ ನಾವೆಲ್ಲಿಗೆ ಬಂದೀವಿ. ನಮ್ಮ ಇಟ್ಟಿನ ಗಿರಣಿಗೆ ಬಂದೀವಿ. ಪೂಜೆ ಮಾಡ್ಬೇಕು. ನೋಡ್ರಿ ಇವತ್ತು ಅಮಾವಾಸ್ಯೆ ಪೂಜೆ ಮಾಡಕ್ಕೆ ನಮ್ಮ ಇಟ್ಟಿನ ಗಿರಣಿಗೆ ಬಂದೀವಿ. ನೋಡ್ರಿ ನನ್ನ ಮಗ ಯಾಕಂದ ಏನು ಮಾಡಾಕತ್ತಿ? ಕಸಾಡ ಐತಿ. ಹೌದಾ? ನೋಡ್ರಿ ನಾನು ಗಿರಣಿ ಕ್ಲೀನ್ ಮಾಡಾಕೋದಂತೆ. ಇವತ್ತು ಅಮಾವಾಸ್ಯೆ ಅಲ್ರಿ, ಅಮಾವಾಸ್ಯೆ ಪೂಜೆಗೆ ನೋಡಿ. ನಾನು ಗಿರಣಿ ಚಚ್ಕೊಳಕ ನಮ್ಮ ಅಪ್ಪ ಇದ್ದಿಲ್ಲ. ನೋಡ್ರಿ ನಾನು ಪೂಜೆ ಮಾಡಾಕ್ತೀನಿ ನಮ್ಮ ಗಿರಣಿನ. ಕಾಡ್ತಿದ್ದಂಗೆ ಅದು
ಹಾಂ ಏನತ್ತಡಿ ಹೋಗಂತಡಿ ಹೋಗಂತಡಿ ಆತು ಹೋಗಂತಡಿ ನೋಡ್ರಿ ನಮಗೆ ಪೂಜೆ ಆಯ್ತು ಮನೆಯವ್ರು ಬರ್ತಿದ್ದೆ ಹಂಗೆ ನಾವು ಬಂದು ಮಾಡ್ಕೊಂಡು ಬಂದಿದ್ದೀವಿ ನೋಡ್ರಿ ಪೂಜೆ ಎಲ್ಲ ಮುಗೀತು ಈಗ ಮನೆಗೆ ಹೋಗ್ತೀವಿ ನೋಡ್ರಿ ಇಲ್ಲಿ ಗೋಧಿ ಹುಗ್ಗಿ ರೆಡಿ ಆಗೈತಿ ಊಟಕ್ಕೆ ಬದ್ನಿಕಾಯಿ ಪಲ್ಯ ಸಂಡಿಗೆ ನೋಡ್ರಿ ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು